ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೆಡಿಕಲ್ ಸೀಟ್ ಕೊಡಿಸೋದಾಗಿ ಲಕ್ಷ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಸೀಟ್ ಅನ್ನ ಕೊಡಿಸೋದಾಗಿ ದೋಖಾವನ್ನ ಮಾಡಲಾಗಿದೆ. 25 ಲಕ್ಷ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ದೂರು ದಾಖಲಾಗಿದೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಲಾಲ್ ಬಾಬು ಎಂಬುವವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ FIR ಆಗಿದೆ. ಕಿಮ್ಸ್ ಮೆಡಿಕಲ್ ಕಾಲೇಜು ವೈದ್ಯ ಅಂತ ಹೇಳಿ ಪರಿಚಯಿಸಿಕೊಂಡು ಈ ವಂಚನೆಯನ್ನು ಮಾಡಿದ್ದಾನೆ. ಸೈಯದ್ ತಬ್ರೇಜ್ ಮತ್ತು ಶಂಶರ ಬೇಗ್ ಅಂತ ಹೇಳಿ ಇವರ ಪರಿಚಯ ಆಗಿದೆ. ಆರಂಭದಲ್ಲಿ ಇವರ ಪರಿಚಯ ಆದ ನಂತರ ನಮಗೆ ಕಿಮ್ಸ್ನ ಪ್ರೆಸಿಡೆಂಟ್ ಗೊತ್ತು ಅಂತ ಹೇಳಿ ಮೆಡಿಕಲ್ ಸೀಟನ್ನು ಕೊಡಿಸ್ತೀವಿ ಅಂತ ಹೇಳಿ ಯಾಮಾರಿಸಿದ್ದಾರೆ. ಮಗಳಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ ಹೇಳಿ ನಂಬಿದ್ದಂತಹ ದೂರುದಾರರು ಈ ಸಂದರ್ಭದಲ್ಲಿ ಡಾಕ್ಟರ್ ಶರತ್ KP ಎಂಬುವರನ್ನ ಲಾಲ್ ಬಾಬುಗೆ ಪರಿಚಯ ಕೂಡ ಮಾಡಿಸಿದ್ರಂತೆ. ವೈದ್ಯ ಎನ್ನಲಾದಂತಹ ಈ ಶರತ್ ತಾನೇ ಮೆಡಿಕಲ್ ಕಾಲೇಜ್ ಪ್ರೆಸಿಡೆಂಟ್ ಅಂತ ಹೇಳಿ ಹೇಳ್ಕೊಂಡಿದ್ದಾನೆ. ನಕಲಿ ID ಕಾರ್ಡ್ ಅನ್ನ ತೋರಿಸಿ ಪರಿಚಯವನ್ನ ಕೂಡ ಮಾಡ್ಕೊಂಡಿದ್ದಾನೆ ಶರತ್. ಇದೇ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ ಅನ್ನ ಕೊಡಿಸ್ತೀವಿ ಅಂತ ಹೇಳಿ 25 ಲಕ್ಷ ಹಣವನ್ನ ಪಡೆದುಕೊಂಡಿದ್ದಾರೆ. ದೂರುದಾರರ ಮಗಳಿಂದ SSLC, PUC ಮತ್ತು NLT ಸರ್ಟಿಫಿಕೇಟ್ ಅನ್ನ ಕೂಡ ಪಡೆದಿದ್ರು. ನಂತರ ಮೆಡಿಕಲ್ ಸೀಟ್ ಕೊಡಿಸದೆ ವಂಚಿಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 25 ಲಕ್ಷದಲ್ಲಿ ಒಂದಷ್ಟು ಹಣ ಮತ್ತು ಚೆಕ್ ಮೂಲಕ ಪಡೆದು ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. 10 ದಿವಸ ಹಿಂದೆ ನನಗೆ ಬಂದು ಮೀಟ್ ಮಾಡ್ತಾರೆ. ಏನಾಗಿದೆ ಅಂದ್ರೆ ಇವ್ರ ಮಗಳು 2nd PUC ಓದಿ NLTನೂ ಪಾಸ್ ಮಾಡಿರ್ತಾರಂತೆ. ಇವ್ರಿಗೆ ಸರ್ ನೋಡಿ, ನಮ್ಮ ಕ್ಲೈಂಟು ಲಾಲ್ ಬಾಬು ಅವರು ಮತ್ತು ಅವರ ಮಗ ಇವ್ರು ಏನಾಗಿದೆ ಅಂದರೆ ಆಗಲೇ ಒಂದು 10 ದಿವಸ ಹಿಂದೆ ನನಗೆ ಬಂದು ಭೇಟಿ ಮಾಡ್ತಾರೆ. ಇವ್ರ ಜೊತೆಲಿ ಒಂದು ಫ್ರಾಡ್ ಆಗಿದೆ. ಈ ಫ್ರಾಡ್ ಯಾವ ರೀತಿ ಆಗಿದೆ ಅಂದರೆ ಇವ್ರ ಮಗಳಿಗೆ 2nd PUC ಓದಿರ್ತಾರೆ. 2nd PUC ಆದಮೇಲೆ MBBS ವಿಶ್ ಮಾಡಿರ್ತಾರೆ. MBBS ಆಗಿ ಒಂದು ಡಾಕ್ಟರ್ ಆಗೋಣ ಅಂತ ಇವ್ರು ಹಾಗೆ ಇವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಹೇಳ್ತಾರೆ, ನಮ್ಮ ಮಗಳಿಗೆ ಒಂದು ಒಳ್ಳೆ ಕಾಲೇಜ್ ಯಾವ್ದು, ನಾವು MBBSಗೆ ಮೆಡಿಕಲ್ ಕಾಲೇಜ್ ಇದ್ರೆ ನೀವು ಸ್ವಲ್ಪ ನನಗೆ ರೆಫರ್ ಮಾಡಿ ಅಂತ. ಇವ್ರ ಫ್ರೆಂಡು ಹೆಸರು ತಬ್ರೇಜ್ ಪಾಷಾ ಅಂತೆ. ತಬ್ರೇಜ್ ಪಾಷಾ ಅವ್ರಿಗೆ ಹೋಗಿ ಮೀಟ್ ಮಾಡ್ತಾರೆ. ತಬ್ರೇಜ್ ಪಾಷಾ ಇವ್ರಿಗೆ ಕರ್ಕೊಂಡು ಹೋಗಿ ಯಕೀನ್ ಶಾವಲಿ ದರ್ಗಾ ಒಳಗೆ ಒಬ್ಬರು ಶಂಶೀರ್ ಬೇಗ್ ಅಂತೆ ಅವ್ರಿಗೆ ಪರಿಚಯ ಮಾಡ್ತಾರೆ. ಶಂಶೀರ್ ಬೇಗ್ಗೆ ಪರಿಚಯ ಮಾಡಿಸಿ ಶಂಶೀರ್ ಬೇಗ್